ಇದೇ ನೋಡಿ ಬ್ಲ್ಯಾಕ್ ಗೋಲ್ಡ್. ಹೆಸರು ಹೇಳೋ ಹಾಗೆ ಇದು ನಿಜವಾಗ್ಲೂ ಆರೋಗ್ಯದ ಖನಿಜನೇ ಹೌದು. ಹಿಮೋಗ್ಲೋಬಿನ್ ಕಡಿಮೆ ಇರೋರು, ಅಂದರೆ ರಕ್ತಹೀನತೆ ಕಮ್ಮಿ ಇರೋರು, ಕೂದಲು ಉದುರ್ತಾ ಇದೆ ಅನ್ನೋರು, ಸಣ್ಣ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ತಿನ್ನಬಹುದು. ಸಕ್ಕರೆ ಹಾಕದೆ ಮಾಡಿರೋದ್ರಿಂದ ನೀವು ಸಕ್ಕರೆ ಇರೋರು ಕೂಡ, ಡಯಾಬಿಟಿಸ್ ಪೇಷಂಟ್ ಕೂಡ ತಿನ್ನಬಹುದು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ನೀವಿಲ್ಲಿ ನೋಡಬಹುದು ಎಲ್ಲ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ. ಇದರಲ್ಲಿ 1-2 ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ಏನಿದೆಯೋ ಅದು ಹಾಕಿ ಮಾಡ್ಕೊಳ್ಳಿ. ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ನಾನಿಲ್ಲಿ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ. ಮಸ್ಕ್ ಮೆಲನ್ ಸೀಡ್ಸು, ಒಣದ್ರಾಕ್ಷಿ, ಖರ್ಜೂರ ಮತ್ತು ವಾಲ್ನಟ್ ತೊಗೊಂಡಿದ್ದೀನಿ. ಹಾಗೆ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮಿನೂ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಬೇಕಾದರೂ ಹಾಕಬಹುದು, ಆದರೆ ಕಪ್ಪು ಎಳ್ಳು ತುಂಬಾ ಒಳ್ಳೆಯದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಎಳ್ಳೆಲ್ಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ತೀನಿ. ನಾನಿಲ್ಲಿ ಕಪ್ಪು ದ್ರಾಕ್ಷಿ ಮತ್ತು ಖರ್ಜೂರನ ಒಂದ್ಸರಿ ನೀಟಾಗಿ ತೊಳೆದು ಆಮೇಲೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಡ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಸ್ವಲ್ಪ ಆದರೂ ಡಸ್ಟ್ ಇರುತ್ತೆ, ಹಾಗಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಖರ್ಜೂರದಲ್ಲಿರುವಂತಹ ಬೀಜನ ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಮೊದಲು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಣ. ಮೊದಲು ನಾನು ಹುರ್ಕೊಳ್ತಾ ಇರೋವಂಥ ಡ್ರೈ ಫ್ರೂಟ್ಸ್ ಎಲ್ಲ ಇವು. ಒಂದೊಂದು ಕಾಳಾಗಲಿ ಒಂದೊಂದು ಬೀಜ ಆಗಲಿ ಹುರಿಯೋದಕ್ಕೆ ಅದರದ್ದೇ ಆದ ಸಮಯ ತಗೊಳ್ಳುತ್ತೆ. ಹಾಗಾಗಿ ಮೊದಲು ಇವುಗಳನ್ನೆಲ್ಲ ಹುರ್ಕೊಳ್ಳಿ. ಸ್ವಲ್ಪ ನಾನು ಗೋಡಂಬಿನೂ ಹಾಕ್ಕೊಳ್ತೀನಿ. ಇಷ್ಟನ್ನು ಸ್ವಲ್ಪ ಲೈಟಾಗಿ ಹುರಿದಾದ್ಮೇಲೆ ಸ್ವಲ್ಪ ಅರೋಮ ಬರ್ತಾ ಇದೆ, ಉರಿತಾ ಇದೆ ಅಂದಾಗ ಈಗ ಎಳ್ಳನ್ನು ಹಾಕ್ಕೊಳ್ತೀನಿ. ಕಪ್ಪು ಎಳ್ಳು ಹುರಿಯೋದಕ್ಕೆ ತುಂಬ ಸಮಯ ತಗೊಳ್ಳಲ್ಲ, ಬೀಜಗಳು ಹುರಿಯೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗಾಗಿ ಮೊದಲು ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಹುರಿದು ಆಮೇಲೆ ಕಪ್ಪು ಎಳ್ಳನ್ನು ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಅದು ಚಟಪಟ ಅಂತ ಶಬ್ದ ಬರ್ತಾ ಇದೆ ಅಂದ ತಕ್ಷಣ ನೀವು ಇಲ್ಲಿ ಒಣದ್ರಾಕ್ಷಿನೂ ಮತ್ತು ಖರ್ಜೂರನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾದ್ಮೇಲೆ 1 ಅಥವಾ 2 ಸೆಕೆಂಡ್ ಸಾಕು. ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿದ್ಮೇಲೂ ಫ್ರೈಯಿಂಗ್ ಪ್ಯಾನು ಬಿಸಿನೇ ಇರುತ್ತೆ. ನಿಮಗೆ ತುಂಬ ಹುರಿದಿದ್ದೀರಿ ಅಂದರೆ ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಕರೆಕ್ಟಾಗಿ ಹುರಿದಿದ್ದೀವಿ ಅಂದರೆ ಆ ಬಿಸಿಲು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಚ್ಚಗಾಗ್ತಾ ಇರುತ್ತೆ. ಆ ಬಿಸಿಲು ಇನ್ನೂ ಚೆನ್ನಾಗಿ ಹುರಿದ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇಲ್ಲಿ ನೋಡಬಹುದು, ಮುಟ್ಟಿದ್ರೆ ಯಾವ ರೀತಿ ನುಣ್ಣಗೆ ಪುಡಿ ಆಗುತ್ತೆ ಅಂತ. ತುಂಬಾ ಕ್ರಿಸ್ಪಿಯಾಗಿದೆ, ನೀಟಾಗಿ ಫ್ರೈ ಆಗಿದೆ. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ತೀರಾ ನುಣ್ಣಗೆ ಪುಡಿ ಮಾಡ್ಕೊಬೇಡಿ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸ್ ಹೇಳಿ ಕೇಳಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಉಂಡೆ ಆಗಿರೋದ್ರಿಂದ ನಾನು ಇದಕ್ಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೆಸರಿಟ್ಟಿದ್ದೀನಿ. ಈ ಉಂಡೆ ಮಾಡೋದಕ್ಕೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಬೇಕು ಅಂತ ಏನಿಲ್ಲ. ಕಪ್ಪೆಳ್ಳು ಮಾತ್ರ ಸ್ಕಿಪ್ ಮಾಡ್ದಿರ ಹಾಕ್ಕೊಳ್ಳಿ. ಯಾಕಂದರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಹಿಮೋಗ್ಲೋಬಿನ್ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ, ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ, ಕ್ಯಾಲ್ಶಿಯಂ ಕೂಡ ಹೆಚ್ಚು ಮಾಡುತ್ತೆ, ಬೋನ್ ಸ್ಟ್ರೆಂಥನ್ ಮಾಡುತ್ತೆ. ಅದಕ್ಕಾಗೇ ಈ ಉಂಡೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೆಸರಿಟ್ಟಿರೋದು. ನೀವು ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಇಂತಹ ಒಂದು ಹೆಲ್ತಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೀವು ಈ ರೆಸಿಪಿ ಮಾಡಿದಾಗ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ.